ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರೋ ಅಂಥದ್ದು. ಇದು ಬಂದ್ಬಿಟ್ಟು ಸ್ವೀಟ್ ಕಾರ್ನ್ ಅಂತ ಹೇಳ್ಬೋದು. ಸಲಾಡ್ ಅಂದರೆ ಬೇಯಿಸ್ತಾ ಇದ್ದೀನಿ, ಸೊ ಸಲಾಡ್ ಆಗಲ್ಲ, ಒಂಥರ ಚಾಟ್ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಏನಪ್ಪ ಇದು ಸ್ವೀಟ್ ಕಾರ್ನ್ ಚಾಟ್ ಹೇಗೆ ರೀತಿ ಮಾಡೋದು ಅಂತ ಹೇಳಿದ್ರೆ, ಇದು ಸ್ವೀಟ್ ಕಾರ್ನ್ ಬರುತ್ತಲ್ಲ, ಒಂದು ಜೋಳದ್ದು, ಅದು ತೊಗೊಂಬಂದು ಚೆನ್ನಾಗಿ ಅದು ಬಿಡಿಸ್ಬೇಕು ಒಂದೊಂದೇ. ಅಂದರೆ ಒಂದೊಂದು ಬಿಡ್ಸೋಕ್ಕೆ ತುಂಬ ಟೈಮ್ ಇರುತ್ತೆ. ಚಾಕು ಎತ್ಕೊಂಡು ಕಟ್ ಮಾಡಿದ್ರೆ ಒಂದೇ ಸತಿ ಬಂದುಬಿಡುತ್ತೆ. ಸ್ವಲ್ಪ ವಾಟ್ರ್ ಹಾಕಿ ಕುಕ್ಕರ್ಗೆ ಅದನ್ನು ವಾಶ್ ಮಾಡಿ ಆದಮೇಲೆ ಒಂದು ಕುಕ್ಕರ್ಗೆ ವಾಟ್ರ್ ಹಾಕಿ ಸ್ವಲ್ಪ ಒಂದು ವಿಸಿಲೂ ಬೇಕಾಗಿಲ್ಲ, ಒಂದು ವಿಸಿಲ್ ಬರಬೇಕಾದ್ರೇ ಆಫ್ ಮಾಡಿದ್ರೆ ಸಾಕು, ಬೆಂದುಬಿಟ್ಟಿರುತ್ತೆ. ಅದೇನು ಫುಲ್ಲು ಸಾಫ್ಟ್ ಆಗೋ ಅವಶ್ಯಕತೆ ಇಲ್ಲ. ತುಂಬ ಸ್ವೀಟಾಗಿರುತ್ತೆ. ಯಾರಾದರೂ ಟ್ರೈ ಮಾಡ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಸ್ವೀಟ್ ಕಾರ್ನ್ ನನ್ನ ಮಗನಿಗಂತೂ ತುಂಬ ಫೇವ್ರೇಟ್ ಇದು. ಯಾರಿಗೆಲ್ಲ ಇಷ್ಟ, ಆಚೆ ಎಲ್ಲ ಮಾಡ್ತಾ ಇರ್ತಾರಲ್ವ, ಟೇಸ್ಟಿಯಾಗಿರುತ್ತೆ. ಬಟ್ ಮನೇಲಿ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಆದಮೇಲೆ ಸ್ವೀಟ್ ಕಾರ್ನ್ ಬೇಯಿಸ್ಕೊಂಡ್ಮೇಲೆ ಇದು ಬಂದ್ಬಿಟ್ಟು ಸಪ್ಪದು ನನ್ನ ಮಗನಿಗೆ. ಇದಕ್ಕೆ ನಾನು ಜಸ್ಟ್ ಬೇಯಿಸ್ಕೊಂಡ್ಮೇಲೆ ಒಂಚೂರು ಸ್ಟ್ರೈನ್ ಬಟ್ಲಿರುತ್ತಲ್ಲ, ಅದಕ್ಕೆ ಹಾಕ್ಬಿಟ್ಟು ಈ ಬಟ್ಲಲ್ಲಿ ನನ್ನ ಮಗನಿಗೆ ಹಾಕ್ಕೊಡ್ತಾ ಇದ್ದೀನಿ. ಒಂಚೂರು ಪೆಪ್ಪರು, ಸಾಲ್ಟು ಮತ್ತು ಗೀ ಅಷ್ಟೇ ಹಾಕ್ತೀನಿ. ಅವನಿಗೇನು ಜಾಸ್ತಿ ಹಾಕಲ್ಲ. ಯಾಕಂದರೆ ಅವನು ಈರುಳ್ಳಿ, ಟೊಮೆಟೊ, ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಅದೆಲ್ಲ ಇಷ್ಟನೇ ಪಡಲ್ಲ ಅವನು. ಸೊ ಹೀಗಾಗಿಯೇ ಪ್ಲೇನಾಗಿ ತಿಂದ್ಬಿಡ್ತಾನೆ, ಇಷ್ಟಪಡ್ಕೊಂಡು ತಿಂತಾನೆ. ತುಂಬ ಇಷ್ಟ ಅವನಿಗೆ ಈ ಥರ. ಆದಮೇಲೆ ನೋಡಿ ಸಿಂಪಲಾಗಿ ಒಂಚೂರು ಸಾಲ್ಟ್, ಒಂಚೂರು ಪೆಪ್ಪರ್ ಆ್ಯಂಡ್ ಗೀ ಅಷ್ಟೇ. ಟೇಸ್ಟಿಯಾಗಿರುತ್ತೆ ಇದೇ ಇಂಗ್ರೀಡಿಯೆಂಟ್ಸು. ಮತ್ತು ಅವನು ಯಾವಾಗ್ಲೂ ಇದೇ ಥರ ಹೇಳ್ತಾನೆ. ನಾವು ಆಚೆ ಸ್ವಲ್ಪ ಸ್ಪೈಸಿ ಇರುತ್ತಲ್ಲ ಅದನ್ನು ತಿಂತಾನೆ. ಮನೇಲಿ ಒಂಚೂರು ಸ್ಪೈಸಿ ಆದರೆ ಸ್ಪೈಸಿ ಅಂತಾನೆ. ನೋಡಿ ಯಾವ ರೀತಿ ಫುಲ್ ಇಷ್ಟ. ಅಮ್ಮ ಆಯ್ತಾ ಅಂತ ಅವಾಗಿಂದ ಹೇಳ್ತಾನೆ ಇದ್ದ. ಫೈನಲ್ಲಿ ಆಯಿತು. ಮನ್ವಿಗೆ ಟೇಸ್ಟ್ ನೋಡಿ ಹೇಳು ಅಂದರೆ ತುಂಬ ಬಿಸಿ ಇತ್ತಲ್ಲ, ಅದಕ್ಕೆ ಬೇಡ ಚಿನ್ನಿ ಸ್ವಲ್ಪ ತೊಗೊಂಡು ಟೇಸ್ಟ್ ಮಾಡಿ ಹೇಳು ಅಂದರೆ ಒಂಚೂರು ಬಿಡಿಸ್ಕೊಂಡು ಅಮ್ಮ ಬಿಡ್ತು ಅಂತ ಹೇಳ್ತಾ ಇದೆ. ಈಗ ದೊಡ್ಡವನಾಗಿದ್ದಾನೆ. ಮುಂಚೆ ಎಲ್ಲ ವೀಡಿಯೋ ನಾನು ಮಾಡ್ತೀನಿ ಅಂತ ಇದ್ದೆ. ಈಗ ನಾಚ್ಕೊತಾನೆ, ವೀಡಿಯೋಗಳೆಲ್ಲ ಓಡೋಗ್ಬಿಟ್ಟ ನೋಡಿ ಅಷ್ಟೇ. ಆದಮೇಲೆ ಕಾರ್ನ್ ಮತ್ತು ಒಂದು ಈರುಳ್ಳಿ, ಒಂದು ಟೊಮೆಟೊ, ಒಂಚೂರು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವೇನೂ ಹಾಕಿಲ್ಲ, ಮೆಣಸಿನ್ಕಾಯಿನೂ ಏನೂ ಹಾಕಿಲ್ಲ. ಯಾಕಂದರೆ ನಾನು ಪೆಪ್ಪರ್ ಹಾಕ್ತಾಯಿದ್ದೀನಲ್ಲ, ಸೊ ಅದರಲ್ಲಿ ಸ್ಪೈಸಸ್ ಇರುತ್ತೆ. ಒಂಚೂರು ಸಾಲ್ಟು, ಒಂಚೂರು ಗೀ ಹಾಕಿದ್ದೆ. ಬಟರ್ ಯೂಸ್ ಮಾಡ್ಬೋದು, ಬಟ್ ಬಟರ್ ಇಲ್ಲ ಅಂಥೇಳಿ ನಾನು ಗೀನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡ್ಕೊಂಡು ಹಾಕಿ, ಯಾಕಂದರೆ ಸ್ವಲ್ಪನೇ ಕ್ವಾಂಟಿಟಿ ಅಲ್ಲ, ಸಾಲ್ಟ್ ಜಾಸ್ತಿ ಆದರೆ ಚೆನ್ನಾಗಿರಲ್ಲ, ಒಂಥರ ಸಾಲ್ಟಿ ಇರುತ್ತೆ. ಸೊ ಹಾಗಾಗಿ ಇದಂತೂ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡಿಸಿರೋಂಥ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಟೇಸ್ಟಿ, ಹೆಲ್ದಿ ಆ್ಯಂಡ್ ಫುಲ್ ಫೈಬರ್ ಕಂಟೆಂಟು ಇರುತ್ತೆ. ಮತ್ತು ಒಂಥರ ಹೊಟ್ಟೆ ಫುಲ್ ಆದಂಗೂ ಅನಿಸುತ್ತೆ ಹೊಟ್ಟೆ ಹಶ್ವಾಗ್ತಾಯಿದ್ರೆ. ಮತ್ತು ಸಲಾಡ್ಸ್ ಇರುತ್ತಲ್ಲ, ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಸೊ ಟೇಸ್ಟಿಯಾಗಿರೋವಂಥ ಕಾರ್ನ್ ಚಾಟ್ ರೆಡಿ ಆಯಿತು. ಸಲಾಡ್ ಅಂತಲೂ ಹೇಳ್ಬೋದು. ಸಿಂಪಲಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಲೆಮನ್ ಇದ್ದರೆ ಲೆಮನ್ನ ಸ್ವಲ್ಪ ಹಿಂಡ್ಬೋದು, ಬಟ್ ನಮ್ಮ ಮನೇಲಿ ನಾನು ಮರ್ತುಬಿಟ್ಟೆ ಲೆಮನ್ ಹಿಂಡೋದು. ಸೊ ನೀವು ಈ ರೀತಿ ಮಾಡ್ಕೊಳ್ಳಿ. ಕಾರ್ನ್ ಸ್ನ್ಯಾಕ್ಸ್ ತುಂಬ ಟೇಸ್ಟಿ, ಎಮ್ಮಿ ಅಂಡ್ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸಪ್ಪದು ನನ್ನ ಮನ್ವಿಗೆ ಯಾವ ರೀತಿ ಮಾಡಿಕೊಟ್ಟೆ ಅದೇ ರೀತಿ ಮಾಡ್ಕೊಂಡು ತಿನ್ಬೋದು. ಯಾವಾಗಲೂ ನಾನೇ ಹೇಗಿದೆ ಅಂತೀನಲ್ಲ, ಇವತ್ತು ನಮ್ಮ ಅತ್ತೆ ಹೇಗಿದೆ ಅಂತ ಹೇಳ್ತಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.